ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೀತಲ್ ಸ್ಟ್ರೀಮ್ಸ್ ಕಿಚನ್. ನಾನು ಶೀತಲ್. ಇವತ್ತು ನನಗೆ ಚಾಕ್ಲೇಟ್ ಕೇಕ್ ಆರ್ಡರ್ ಬಂದಿತ್ತು. ಸೊ ಅದಕ್ಕೋಸ್ಕರ ಚಾಕ್ಲೇಟ್ ಕೇಕನ್ನು ಮಾಡ್ತಾಯಿದ್ದೀನಿ. ನಾನು ಯಾವುದೇ ಒಂದು ಪ್ರಿಮಿಕ್ಸನ್ನು ಯೂಸ್ ಮಾಡೋದಿಲ್ಲ. ಪ್ರಿಮಿಕ್ಸ್ ಅಂದರೆ ಮಾರ್ಕೆಟಲ್ಲಿ ನಿಮಗೆ ರೆಡಿಮೇಡ್ ಹಿಟ್ಟು ಸಿಗುತ್ತೆ, ಅದರಲ್ಲಿ ಪ್ರಿಸರ್ವೇಟಿವ್ ಇರುತ್ತೆ. ನಾನು ಆ ಒಂದು ಹಿಟ್ಟನ್ನು ಯೂಸ್ ಮಾಡೋದಿಲ್ಲ. ನಾನು ಸ್ಕ್ರ್ಯಾಚಿಂದ ಮಾಡ್ತೀನಿ. ಸ್ಕ್ರ್ಯಾಚ್ ಅಂದರೆ ಮೈದಾ ಹಿಟ್ಟು, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಕೋಕೋ ಪೌಡರ್ನ ಮತ್ತು ಎಲ್ಲವನ್ನು ಅಳತೆ ಮಾಡಿಕೊಂಡು ಹಾಕ್ಕೊಳ್ತೀನಿ. ಎಗ್ಲೆಸ್ ಕೇಕನ್ನು ನಾನು 2 ರೀತಿ ಮಾಡ್ತೇನೆ. ಒಂದು ಮೊಸರು ಹಾಕಿ ಮತ್ತು ಇನ್ನೊಂದು ಮಿಲ್ಕ್ ಮೇಡಿಂದ. ಇವತ್ತು ನಾನು ಮೊಸರು ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಸಕ್ಕರೆ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆಯನ್ನು ಮಿಕ್ಸರ್ ಜಾರದಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈ ಥರ ಜಾಲರಲ್ಲಿ ಹಾಕ್ಕೊಂಡು ಸಾಣಿಸ್ಕೊಳ್ಳೋದ್ರಿಂದ ಕೆಲವೊಂದು ಸಲ ಸಕ್ಕರೆ ಉಳಿದಿರುತ್ತೆ, ಅದನ್ನು ಹೊರಗೆ ತೆಗಿಬೇಕು. ಈಗ ಮೊಸರು, ಹಾಲು ಹಾಕ್ಕೊಂಡು ಚೆನ್ನಾಗಿ ಸಕ್ಕರೆಯನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸಕ್ಕರೆ ಕರಗುವವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ವೆನಿಲಾ ಎಸೆನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಎಸೆನ್ಸ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸಕ್ಕರೆ ಕರಗಿದ ಮೇಲೆ ಈಗ ಇದಕ್ಕೆ ನಾನು 1/4 ಸನ್ಫ್ಲವರ್ ಎಣ್ಣೆಯನ್ನು ಬಳಸ್ಕೊಳ್ತಾ ಇದ್ದೀನಿ. ನೀವು ಬೆಣ್ಣೆ ಕೂಡ ಹಾಕ್ಕೊಳ್ಬೋದು. ಸೊ ನಾನು ಸನ್ಫ್ಲವರ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಡ್ರೈ ಇಂಗ್ರೀಡಿಯೆಂಟ್ಸ್ ಅಂದರೆ ಮೈದಾ ಹಿಟ್ಟು, ಕೋಕೋ ಪೌಡರ್, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾವನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಕಲಿಸ್ಕೊಂಡಾದಮೇಲೆ ಮೊದಲೇ ರೆಡಿ ಇದ್ದ ಟಿನ್ನಿಗೆ ಇದನ್ನು ಹಾಕ್ಕೊಳ್ಬೇಕು. ಹಾಕಿ ಇದನ್ನು ಟ್ಯಾಪ್ ಮಾಡಿ ಇಟ್ಕೊಳ್ಬೇಕು. ಸೊ ನಾನು ಇನ್ನೊಂದು ಕಡೆ ಅವನನ್ನು ಪ್ರಿಹೀಟ್ ಮಾಡಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅವನು ಕೂಡ ಪ್ರಿಹೀಟ್ ಆಗಿದೆ. ಸೊ ಅದನ್ನು ಬೇಕ್ ಮಾಡಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸೊ ನಾನು ಇನ್ನೊಂದು ಕೇಕನ್ನು ನಮ್ಮದು ಆ್ಯನಿವರ್ಸರಿ ಇದೆ. ಸೊ ಅದಕ್ಕೋಸ್ಕರ ಕೇಕನ್ನು ರೆಡಿ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಮೈದಾ ಹಿಟ್ಟು, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾವನ್ನು ಹಾಕಿ ಇದನ್ನು ಚೆನ್ನಾಗಿ ಸಾಣಿಸ್ಕೊಳ್ಬೇಕು. ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾವನ್ನು ಈಕ್ವಲ್ ಆಗಿ ಮಾಡಿಕೊಂಡು ಇದನ್ನು ಹಾಕ್ಕೊಳ್ಬೇಕು. ಸೊ ಸಕ್ಕರೆಯನ್ನು ಕೂಡ ಸಾಣಿಸ್ಕೊಂಡು ಇಟ್ಕೊಂಡಾಗಿದೆ. ಈಗ ಇದಕ್ಕೆ ಮೊಸರು, ಹಾಲು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಮ್ಯಾಂಗೋ ಕೇಕ್ ಮಾಡೋದ್ರಿಂದ ಮ್ಯಾಂಗೋ ಎಸೆನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಮ್ಯಾಂಗೋ ಎಸೆನ್ಸ್ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಕಲಿಸ್ಕೊಂಡಾದಮೇಲೆ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ಬೇಕು. ಸೊ ಮೈದಾ ಹಿಟ್ಟು, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಇದೆ, ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸೊ ಕಲಿಸ್ಕೊಂಡಾದಮೇಲೆ ಮೊದಲೇ ರೆಡಿ ಇದ್ದ ಬೇಕಿಂಗ್ ಟಿನ್ನಿಗೆ ಹಾಕ್ಕೊಳ್ಬೇಕು. ಸೊ ಈ ಥರ ಒಂದು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಬೇಕಿಂಗ್ ಟ್ರೀಗೆ ಹಾಕ್ಕೊಂಡು ಇದನ್ನು ಕೂಡ 30ರಿಂದ 40 ನಿಮಿಷ ಬೇಯಲಿಕ್ಕೆ ಇಡಬೇಕು. ಸೊ ಈಗ ಚಾಕ್ಲೇಟ್ ಕೇಕ್ ಆಲ್ರೆಡಿ ಬೇಯಲಿಕ್ಕೆ ಇಟ್ಕೊಂಡಾಗಿತ್ತು. ಸೊ ಈಗ ಇದನ್ನು ಚೆಕ್ ಮಾಡ್ಕೊತಾ ಇದ್ದೀನಿ. ಸೊ ಚಾಕು ಅಥವಾ ಟೂತ್ಪಿಕ್ ಇದ್ದರೆ ಈ ಥರ ಚಾಕು ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಬೇಕು. ಸೊ ವೆನಿಲಾ ಕೇಕ್ ಕೂಡ ರೆಡಿಯಾಗಿದೆ. ಸಂಪೂರ್ಣ ತಣ್ಣಗಾದ್ಮೇಲೆ ಇದನ್ನು ಒಂದು ಕ್ಲಿಂಗ್ ರ್ಯಾಪಲ್ಲಿ ಹಾಕಿ ಇದನ್ನು ಕವರ್ ಮಾಡಿ ಇಡಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ಚಾಕ್ಲೇಟ್ ಕೇಕ್ ಡಿಸೈನ್ ಮಾಡ್ತಾ ಇದ್ದೀನಿ. ಮೊದಲು ಬಟರ್ ಪೇಪರ್ನ ತಗೊಂಡು ಚಾಕ್ಲೇಟ್ ಕೇಕನ್ನು 2 ಲೇಯರ್ ಕಟ್ ಮಾಡಿ ಇಟ್ಕೊಂಡೆ. ಆಮೇಲೆ ಮ್ಯಾಂಗೋ ಕೇಕನ್ನು ಕೂಡ 4 ಲೇಯರ್ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕ್ರೀಮನ್ನು ಹಾಕ್ಕೊಂಡು ವಿಪ್ಪಿಂಗ್ ಮಾಡ್ಕೊಳ್ತಾ ಇದ್ದೀನಿ. ವಿಪ್ಪಿಂಗ್ ಕ್ರೀಮ್ ಕೂಡ ರೆಡಿ ಆಯಿತು. ಚಾಕ್ಲೇಟ್ ಕೇಕ್ಗೋಸ್ಕರ ಚಾಕ್ಲೇಟ್ ಗನಾಚನ್ನು ರೆಡಿ ಮಾಡಿ ಇಟ್ಕೊಂಡಾಗಿದೆ. ಸೊ ಕೇಕ್ ಮಾಡಲಿಕ್ಕೆ, ಡಿಸೈನ್ ಮಾಡಲಿಕ್ಕೆ ನಮಗೆ ಟರ್ನ್ ಟೇಬಲ್ ಬೇಕು. ಟರ್ನ್ ಟೇಬಲ್ ಇದ್ದರೆ ಕೇಕ್ ಡಿಸೈನ್ ಆರಾಮಾಗಿ ಮಾಡ್ಬೋದು. ಟರ್ನ್ ಟೇಬಲ್ ಮೇಲೆ ಒಂದು ಟಿಶ್ಯೂ ಪೇಪರ್ ಹಾಕಿ, ಟಿಶ್ಯೂ ಪೇಪರ್ ಇಲ್ಲ ಅಂದರೆ ಮನೆಯಲ್ಲಿದ್ದಂಥ ಸಣ್ಣ ಕರ್ಚೀಪ್ ಕೂಡ ಹಾಕ್ಬೋದು. ಈಗ ಅದರ ಮೇಲೆ ಕೇಕ್ ಬೋರ್ಡನ್ನು ಹಾಕೋಬೇಕು. ಈಗ ಶುಗರ್ ಸಿರಪ್ಗೋಸ್ಕರ ನೀರು, ಸಕ್ಕರೆ ಪೌಡರ್ ಮತ್ತು ಚಾಕ್ಲೇಟ್ ಗನಾಚನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಸೊ ಈಗ ಚಾಕ್ಲೇಟ್ ಡಿಸೈನ್ ಮಾಡೋಣ. ಸೊ ಮೊದಲು ವಿಪ್ಪಿಂಗ್ ಕ್ರೀಮನ್ನು ಈ ಥರ ಸೊಕಾಸಾಗಿ ಹಚ್ತಾ ಹೋಗಬೇಕು. ಆಮೇಲೆ ಚಾಕ್ಲೇಟ್ ಕೇಕನ್ನು ಇಟ್ಕೊಳ್ಬೇಕು. ಸೊ ವಿಪ್ಪಿಂಗ್ ಕ್ರೀಮ್ ಮತ್ತು ಚಾಕ್ಲೇಟ್ ಗನಾಚನ್ನು ಹಾಕ್ಕೊಂಡು ಇದನ್ನು ಸೊಕಾಸಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಇದಕ್ಕೆ ಚಾಕ್ಲೇಟ್ ಮೂಸ್ ಅಥವಾ ಚಾಕ್ಲೇಟ್ ಡಚ್ ಅಂತಲೂ ಕರೀತಾರೆ. ಸೊ ಮೊದಲೇ ಮಾಡಿದ ಚಾಕ್ಲೇಟ್ ಶುಗರ್ ಸಿರಪ್ಪನ್ನು ಚಾಕ್ಲೇಟ್ ಕೇಕ್ ಮೇಲೆ ಸೊಕಾಸಾಗಿ ಹಾಕ್ತಾ ಹೋಗಬೇಕು. ನಾರ್ಮಲ್ ವೆನಿಲಾ ಕೇಕ್ಗಿಂತ ಚಾಕ್ಲೇಟ್ ಕೇಕ್ಗೆ ಶುಗರ್ ಸಿರಪ್ ಜಾಸ್ತಿ ಬೇಕು. ಸೊಕಾಸಾಗಿ ಈ ಥರ ಹಾಕ್ಕೊಳ್ತಾ ಹೋಗಿ. ಈಗ ಮೊದಲೇ ಮಾಡಿದ ಚಾಕ್ಲೇಟ್ ಕ್ರೀಮನ್ನು ಈ ಥರ ಪೈಪಿಂಗ್ ಬ್ಯಾಗಲ್ಲಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಪೈಪಿಂಗ್ ಬ್ಯಾಗನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು. ಈಗ ಚಾಕ್ಲೇಟ್ ಕೇಕ್ ಮೇಲೆ ಸೊಕಾಸಾಗಿ ಚಕ್ಕಲಿ ಥರ ಡಿಸೈನ್ ಥರನೇ ಸೊಕಾಸಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಹೋಗಿ. ಹಾಕಿ ಆಮೇಲೆ ಒಂದು ಸ್ಪೆಚುಲಾ ಸಹಾಯದಿಂದ ಎಲ್ಲ ಕಡೆ ಈಕ್ವಲಾಗಿ ಸ್ಪ್ರೆಡ್ ಮಾಡ್ತಾ ಹೋಗಬೇಕು.
ನಾನು ಇಲ್ಲಿ ಮನೆಯಲ್ಲೇ ಮಾಡಿದಂಥ ಚೊಕೋ ಚಿಪ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಚೊಕೋ ಚಿಪ್ಸ್ ಹಾಕೋದ್ರಿಂದ ಕೇಕ್ ಭಾಳ ಟೇಸ್ಟಿಯಾಗಿ ಬರುತ್ತೆ. ಸೊ ಇದರ ಮೇಲೆ ಮತ್ತೊಂದು ಕೇಕ್ ಲೇಯರನ್ನು ಹಾಕ್ಕೊಳ್ಬೇಕು. ಸೊ ಇಲ್ಲಿ ಸೈಡಿಗೆಲ್ಲ ಕೇಕ್ ಕ್ರಂಬಿತ್ತು, ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಕೇಕ್ ಡಿಸೈನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಕೇಕ್ ಕ್ರಂಬನ್ನು ಮಾಡಬೇಕು. ಕೇಕ್ ಕ್ರಂಬ್ ಅಂದರೆ ಸ್ವಲ್ಪ ವಿಪ್ಪಿಂಗ್ ಕ್ರೀಮನ್ನು ಚಾಕ್ಲೇಟ್ ಕಾಣಲಾರ್ದಂಗೆ ಎಲ್ಲ ಕಡೆ ಹಚ್ಚೋದು ಅಂತ ಅರ್ಥ. ಸೊ ನಾನು ಇಲ್ಲಿ ಚಾಕ್ಲೇಟ್ ನೀರನ್ನು ಹಾಕೊಳ್ಳೋದು ನೆನಪಾಗಿದೆ. ಸೊ ಇದಕ್ಕೆ ಸಿರಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಚಾಕ್ಲೇಟ್ ಸಿರಪ್ಪನ್ನು ಎಲ್ಲ ಕಡೆ ಹಾಕ್ಕೊಳ್ಬೇಕು. ಸೊ ಹಾಕ್ಕೊಂಡು ಕೇಕ್ ಕಾಣಲಾರ್ದಂಗೆ ಎಲ್ಲ ಕಡೆ ಕ್ರಮ್ ಕೋಟನ್ನು ಮಾಡಿ ಇಟ್ಕೋಬೇಕು. ಸೊ ಕ್ರಮ್ ಕೋಟ್ ಆದಮೇಲೆ 10 ನಿಮಿಷ ಅಥವಾ ಹಾಫ್ ಆನ್ ಅವರ್ ಇದನ್ನು ಫ್ರಿಜ್ನಲ್ಲಿ ಸೆಟ್ ಮಾಡಲಿಕ್ಕೆ ಇಟ್ಕೊಳ್ಬೇಕು. ಸೊ ಬಿಗರ್ ಇದ್ದರೆ ಆ ಥರ ಮಾಡ್ಕೊಳ್ಳಿ. ಸೊ ಪ್ರಾಕ್ಟೀಸ್ ಇದ್ದರೆ ಕಂಟಿನ್ಯೂ ಮಾಡ್ಕೊಳ್ಬೋದು. ನಾನು ಇಲ್ಲಿ ಪೈಪಿಂಗ್ ಬ್ಯಾಗಲ್ಲಿ ಕ್ರೀಮನ್ನು ಹಾಕ್ಕೊಂಡು ಎಲ್ಲ ಕಡೆ ಕ್ರೀಮನ್ನು ಹಚ್ತಾ ಇದ್ದೀನಿ. ಸೊ ಕ್ರೀಮ್ ಹಚ್ಕೊಂಡು ಅದನ್ನು ಚೆನ್ನಾಗಿ ಫಿನಿಶಿಂಗ್ ಮಾಡ್ಕೊಳ್ಬೇಕು. ಸೊ ಸೈಡಿಗೆ ಕೂಡ ಸ್ಪ್ಯಾಚುಲಾ ತಗೊಂಡು ಫಿನಿಶಿಂಗ್ ಮಾಡ್ತಾ ಹೋಗಬೇಕು. ಸೊ ಫಿನಿಶಿಂಗ್ ಆಗಿದೆ. ಚಾಕ್ಲೇಟ್ ಗನಾಚಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸಿರಪ್ ಮಾಡ್ಕೊಳ್ಬೇಕು. ಮಾಡ್ಕೊಂಡು ಏನೋ ಪೈಪಿಂಗ್ ಬ್ಯಾಗಿಗೆ ಹಾಕಿ ಪೈಪಿಂಗ್ ಬ್ಯಾಗನ್ನು ಕಟ್ ಮಾಡ್ಕೊಳ್ಳಿ. ಈ ಥರ ಹೋಲ್ ಮಾಡಿಕೊಂಡು ಇದು ಸಕಾಸಾಗಿ ಪ್ರೆಸ್ ಮಾಡಿದ್ರೆ ಇದು ಡ್ರಿಪ್ಪಿಂಗ್ ಆಗುತ್ತೆ. ಇದಕ್ಕೆ ಡ್ರಿಪ್ಪಿಂಗ್ ಮೆಥಡ್ ಅಂತ ಹೇಳ್ತಾರೆ. ಇದೇ ಥರ ಎಲ್ಲ ಕಡೆ ಮಾಡ್ತಾ ಹೋಗಬೇಕು. ಸೊ ಕೊನೆಯದಾಗಿ ಕೇಕ್ ಮೇಲೆ ಈ ಥರ ಚಾಕ್ಲೇಟ್ ಸಿರಪ್ಪನ್ನು ಹಾಕ್ಕೊಳ್ತಾ ಹೋಗಿ ಸ್ಪ್ಯಾಚುಲಾ ಸಹಾಯದಿಂದ ಎಲ್ಲ ಕಡೆ ಇದನ್ನ ಸಕಾಸಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಸೊ ಸ್ಪ್ರೆಡ್ ಆದಮೇಲೆ ಮೊದಲೇ ಮಾಡಿದಂಥ ಚಾಕ್ಲೇಟ್ ಕ್ರೀಮನ್ನು ಇನ್ನೊಂದು ಬ್ಯಾಗಿಗೆ ಹಾಕ್ಕೊಳ್ಬೇಕು. ನಾನು ಇಲ್ಲಿ ಸ್ಟಾರ್ ನೋಸಲನ್ನು ತೊಗೊಂಡಿದ್ದೀನಿ. ಈಗ ಚಾಕ್ಲೇಟ್ ಕ್ರೀಮನ್ನು ಇದರಲ್ಲೇ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಪೈಪಿಂಗ್ ಬ್ಯಾಗನ್ನು ಕಟ್ ಮಾಡ್ಕೊಳ್ಬೇಕು. ಒಂದು ಸ್ಟಾರ್ ನೋಸಲ್ ಇದ್ದರೆ ನೀವು ಡಿಫ್ರೆಂಟ್ ಡಿಸೈನ್ ಮಾಡ್ಬೋದು. ಸೊ ಈ ಥರ ಸಕಾಸಾಗಿ ವಿಡಿಯೋದಲ್ಲಿ ತೋರಿಸ್ತಾ ಹಾಗೆ ಡಿಸೈನ್ ಮಾಡ್ತಾ ಹೋಗಬೇಕು. ಸೊ ಕೇಕ್ ರೆಡಿಯಾಗಿದೆ. ಕೇಕ್ ಡಿಸೈನ್ ಕೂಡ ಚೆನ್ನಾಗಿ ಕಾಣ್ತಾ ಇದೆ. ನಿಮಗೆ ಯಾವ ಥರ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಕೇಕ್ ಆ್ಯನಿವರ್ಸರಿ ಕೇಕ್ ಆಗಿದ್ದರಿಂದ ನಾನು ಇಲ್ಲಿ ಹ್ಯಾಪಿ ಆ್ಯನಿವರ್ಸರಿ ಟ್ಯಾಗನ್ನು ಹಾಕ್ತಾ ಇದ್ದೀನಿ. ಕೇಕ್ ರೆಡಿ ಆದಮೇಲೆ ಕೇಕನ್ನು ಸೆಟ್ ಮಾಡಲಿಕ್ಕೆ ಫ್ರಿಡ್ಜ್ನಲ್ಲಿ ಇಡಬೇಕು. ಮಿನಿಮಮ್ 2ರಿಂದ 3 ತಾಸು ಸೆಟ್ ಆಗಬೇಕು. ಸೊ ನಾನು ಇಲ್ಲಿ ಅರ್ಧ kg ಬಾಕ್ಸನ್ನು ತೊಗೊಂಡು ಇದನ್ನು ಫ್ರಿಡ್ಜ್ನಲ್ಲಿ ಸೆಟ್ ಮಾಡಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಕೇಕ್ ರೆಡಿ ಆದಮೇಲೆ ಬಾಕ್ಸಲ್ಲಿ ಹಾಕಿಟ್ರೆ ಕೇಕ್ ಕ್ರ್ಯಾಕ್ ಬರೋದಿಲ್ಲ. ಸೊ ಕೇಕನ್ನು ಚೆನ್ನಾಗಿ ಕವರ್ ಮಾಡಿಕೊಂಡು ಫ್ರಿಡ್ಜ್ನಲ್ಲಿ ಸೆಟ್ ಮಾಡಲಿಕ್ಕೆ ಇಟ್ಕೊಳ್ಬೇಕು. ಸೊ ಇವತ್ತು ಒಂದು ಆ್ಯನಿವರ್ಸರಿಯಿಂದ ಮ್ಯಾಂಗೋ ಕೇಕನ್ನು ಮಾಡ್ತಾಯಿದ್ದೀನಿ. ಸೊ ಇದು ಬೌಲಲ್ಲಿ ಮ್ಯಾಂಗೋ ಪಲ್ಪು, ನೀರು ಮತ್ತು ಸಕ್ಕರೆ ಇದೆ. ಈ ಒಂದು ಸಕ್ಕರೆ ಸಿರಪ್ಪನ್ನು ಮ್ಯಾಂಗೋ ಸಿರಪ್ಪನ್ನು ಕೇಕಲ್ಲಿ ಮೇಲೆ ಎಲ್ಲ ಕಡೆ ಹರಡ್ತಾ ಹೋಗಬೇಕು. ಈಗ ವಿಪ್ಪಿಂಗ್ ಕ್ರೀಮ್ ಕೂಡ ಎಲ್ಲ ಕಡೆ ಹಾಕ್ತಾ ಹೋಗಬೇಕು. ಹಾಕಿ ಸ್ಪ್ಯಾಚುಲಾ ಸಹಾಯದಿಂದ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ನಾನು ಇಲ್ಲಿ ಅಪ್ಪೂಸ್ ಮ್ಯಾಂಗೋವನ್ನು ತೊಗೊಂಡಿದ್ದೀನಿ. ಸೊ ಮ್ಯಾಂಗೋವನ್ನು ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಂದು ಮಾವಿನ ಹಣ್ಣನ್ನು ಪೀಸನ್ನು ಎಲ್ಲ ಕಡೆ ಹಾಕ್ತಾ ಹೋಗಬೇಕು. ಸೊ ಸೆಕೆಂಡ್ ಲೇಯರನ್ನು ಹಾಕಿ ಸಕಾಸಾಗಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಮ್ಯಾಂಗೋ ಸಿರಪ್ಪನ್ನು ಹಾಕ್ತಾ ಹೋಗಬೇಕು. ಸೊ ಇದೇ ಥರ 4 ಲೇಯರನ್ನು ಸೇಮ್ ಮೆಥಡ್ ಮಾಡ್ತಾ ಹೋಗಬೇಕು. ಕೇಕು, ಮ್ಯಾಂಗೋ ಸಿರಪ್, ವಿಪ್ಪಿಂಗ್ ಕ್ರೀಮ್ ಮತ್ತು ಮಾವಿನ ಹಣ್ಣಿನ ಪೀಸನ್ನು ಹಾಕಿ 4 ಲೇಯರ್ ಇದೇ ಥರನ ಸೇಮ್ ಮಾಡಬೇಕು. ಸೊ 4 ಲೇಯರ್ ಕಂಪ್ಲೀಟ್ ಆಗಿದೆ. ಈಗ ಇದನ್ನು ಕ್ರಮ್ ಕೋಟನ್ನು ಮಾಡ್ಕೊಳ್ಬೇಕು. ಎಲ್ಲಿ ಜಾಸ್ತಿ ಗ್ಯಾಪ್ ಇದೆ ಮೊದಲು ಅಲ್ಲಿ ವಿಪ್ಪಿಂಗ್ ಕ್ರೀಮನ್ನು ಹಾಕ್ತಾ ಹೋಗಬೇಕು. ವಿಪ್ಪಿಂಗ್ ಕ್ರೀಮನ್ನು ಹಾಕಿ ಎಲ್ಲ ಕಡೆ ಫಿಲಪ್ಪನ್ನು ಮಾಡ್ತಾ ಹೋಗಬೇಕು. ಸೊ ಫೈನಲ್ ಆಗಿ ಮೇಲೂ ಕೂಡ ಸ್ವಲ್ಪ ಕ್ರೀಮನ್ನು ಹಾಕ್ಕೊಂಡು ಕ್ರಮ್ ಕೋಟನ್ನು ಮಾಡ್ಕೊಳ್ಬೇಕು. ಸೊ ಕ್ರಮ್ ಕೋಟನ್ನು ಮುಗಿಸ್ಕೊಂಡು ಫೈನಲ್ ಟಚಪ್ಗೋಸ್ಕರ ವಿಪ್ಪಿಂಗ್ ಕ್ರೀಮನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಸ್ಪ್ಯಾಚುಲಾ ಸಹಾಯದಿಂದ ಕ್ಲೀನಾಗಿ ಎಕ್ಸ್ಟ್ರಾ ಕ್ರೀಮನ್ನು ತೆಗಿತಾ ಹೋಗಬೇಕು. ನಾನು ಇಲ್ಲಿ ಕೇಕ್ ಸ್ಟ್ಯಾಂಡನ್ನು ಬಳಸ್ತಾ ಇದ್ದೀನಿ. ಕೇಕ್ ಸ್ಟ್ಯಾಂಡ್ ಮೇಲೆ ಕೇಕನ್ನು ಸಕಾಸಾಗಿ ಇಡಬೇಕು. ಇಟ್ಟು ಅದರ ಮೇಲೆ ಡಿಸೈನ್ನ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಕ್ರೀಮಿಗೆ ಸ್ವಲ್ಪ ಪಿಂಕ್ ಕಲರ್ ಹಾಕ್ಕೊಂಡು ಬಾರ್ಡರ್ ಡಿಸೈನ್ ಮಾಡ್ತಾ ಇದ್ದೀನಿ. ಸೊ ಫೈನಲ್ ಟಚ್ ಆಗಿದೆ. ಸೊ ತೆಳಗೂ ಕೂಡ ಸ್ವಲ್ಪ ಡಿಸೈನ್ ಮಾಡಿದೆ. ಸೊ ಆ್ಯನಿವರ್ಸರಿ ಇದರಿಂದ ಆ್ಯನಿವರ್ಸರಿ ಟ್ಯಾಗನ್ನು ಹಾಕಿದೆ. ಕೇಕ್ ರೆಡಿಯಾಗಿದೆ.
ಸೊ ಸಾಯಂಕಾಲ 7 ಗಂಟೆ ಆಗಿತ್ತು. ಚಾಕ್ಲೇಟ್ ಕೇಕ್ ಡೆಲಿವರಿ ಇತ್ತು. ಸೊ ರೆಡಿಯಾಗಿ ಚಾಕ್ಲೇಟ್ ಕೇಕನ್ನು ಕೊಡಲಿಕ್ಕೆ ಹೋದೆ. ಸೊ ಚಾಕ್ಲೇಟ್ ಕೇಕ್ ಕೊಟ್ಟು ಬಂದು ನಮ್ಮದು ಆ್ಯನಿವರ್ಸರಿ ಇದರಿಂದ ಕೇಕನ್ನು ಕೂಡ ಕಟ್ ಮಾಡಿದ್ವಿ. ಸೊ ನೀವು ಕೂಡ ಈ ಒಂದು ಮ್ಯಾಂಗೋ ಸೀಸನ್ನಲ್ಲಿ ಮ್ಯಾಂಗೋ ಕೇಕನ್ನು ಮಾಡಿ ನೋಡಿ, ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಯಾರು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಅವರು ಕೂಡ ಈಸಿಯಾಗಿ ಮನೆಯಲ್ಲಿ ಕೇಕನ್ನು ಡಿಸೈನ್ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.